ಸ್ನೇಹಿತರೆ, ಕಂಚಿಗಾರ ಹುಳುವಿನ ಮಣ್ಣಿನ ಗೂಡನ್ನು ಮಕ್ಕಳ ನೆತ್ತಿಗೆ ಹಾಕೋದ್ರಿಂದ ಬಹಳಷ್ಟು ಆರೋಗ್ಯಕರವಾದಂಥ ಉಪಯೋಗಗಳಿವೆ. ನಿಮಗಿದು ಗೊತ್ತಾ? ಯಾರಾದರೂ ನಿಮ್ಗೆ ಹೇಳಿದಾರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ, ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡಬೇಕು ಅಂತ ಅಂದರೆ ಆ ಮಡಿಕೆಯನ್ನು ಮಾಡಲಿಕ್ಕೆ ಉಪಯೋಗ ಆಗುವಂತಹ ಒಳ್ಳೆ ಗುಣಮಟ್ಟದ ಮಣ್ಣನ್ನು ಅವನು ಆಯ್ಕೆ ಮಾಡ್ತಾನೆ. ಅದನ್ನು ತಂದು ಹದ ಮಾಡ್ತಾನೆ. ಹದ ಮಾಡಿ ಮಡಿಕೆಯನ್ನು ಮಾಡ್ತಾನೆ. ಆದರೆ ಈ ಪ್ರಕೃತಿ ಒಬ್ಬ ಕುಂಬಾರನನ್ನು ಸೃಷ್ಟಿ ಮಾಡಿದೆ. ಆ ಕುಂಬಾರ ಯಾರು ಗೊತ್ತಾ? ಕಂಚಿಗಾರ ಹುಳು. ನೀವು ನೋಡಿರ್ಬೋದು, ನಿಮ್ಮ ಮನೆಗಳಲ್ಲಿ ಕಂಚಿಗಾರದ ಮಣ್ಣಿನ ಗೂಡುಗಳಿರುತ್ತೆ. ಒಂದು ಕಂಚಿಗಾರ ಹುಳು ಮಣ್ಣಿನ ಗೂಡನ್ನು ಕಟ್ಟಲಿಕ್ಕೆ ಪರಿಶುದ್ಧವಾದಂತಹ, ವಿಷಮುಕ್ತವಾದಂಥ, ದೋಷರಹಿತವಾದಂಥ, ಹಾಗೆ ನೈಸರ್ಗಿಕವಾಗಿ ಸಿಗುವಂಥ ಮಣ್ಣನ್ನು ತಂದು ಗೂಡನ್ನು ಕಟ್ಟುತ್ತೆ. ಸ್ನೇಹಿತರೆ, ಈ ಕಂಚಿಗಾರ ಹುಳುವಿನ ಗೂಡನ್ನು ಉಪಯೋಗ ಮಾಡಿ ಒಂದು ಮನೆಮದ್ದನ್ನು ಮಾಡಬಹುದು. ಈ ಮನೆಮದ್ದು ಬಂದು ಸಣ್ಣ ಮಗುವಿಗೆ ತುಂಬಾ ಉಪಯುಕ್ತವಾದಂಥದ್ದು. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕಂಚಿಗಾರ ಹುಳು ಅಂತ ಹೇಳಿದ್ರೆ ಗೊತ್ತಾಗಲಿಕ್ಕಿಲ್ಲ. ಈ ಕಂಚಿಗಾರ ಹುಳುವಿಗೆ ಇಂಗ್ಲೀಷ್ನಲ್ಲಿ ಮಡ್ ಡಾಬರ್ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಈ ಕಂಚಿಗಾರ ಹುಳು ಗೂಡು ಕಟ್ಟುತ್ತೆ. ನಾವು ಹೆಚ್ಚಾಗಿ ಏನು ಮಾಡ್ತೀವಿ, ಆ ಗೂಡನ್ನು ತೆಗೆದು ಎಸಿತೀವಿ. ಆದರೆ ಆ ಗೂಡು ಕೂಡ ನಮಗೆ ಔಷಧಿಯಾಗಿ ಸಿಗುತ್ತೆ. ಇದಕ್ಕಾಗಿ ನಮ್ಮ ಹಿಂದೆಯಿಂದ ವಾಡಿಕೆಯಲ್ಲಿರುವಂಥದ್ದು ಈ ಭೂಮಿಯ ಮಣ್ಣು ಕೂಡ ನಮಗೆ ತುಂಬ ಉಪಯುಕ್ತವಾದಂಥ, ಇದರಲ್ಲಿ ಸಹ ಔಷಧಿ ಗುಣಗಳಿದೆ ಅಂತ ಹೇಳಿ. ಈ ಔಷಧಿ ಗುಣಗಳು ಮನುಷ್ಯನಿಗೆ ಗೊತ್ತೇ ಇಲ್ಲದಿದ್ರೂ ಈ ಕಂಚಿಗಾರ ಹುಳುವಿಗೆ ಗೊತ್ತು. ಹಾಗಾಗಿ ತನ್ನ ಗೂಡನ್ನು ಈ ಒಂದು ಮಣ್ಣಿನ ಕಟ್ಟುತ್ತೆ. ಈ ಹುಳು ಮಣ್ಣಿನಲ್ಲೇ ಕಟ್ಟಲಿಕ್ಕೆ ಇನ್ನೊಂದು ರೀಸನ್ ಸಹ ಇದೆ. ಮಣ್ಣಿನ ಗೂಡು ಮಾಡಿ ಅದನ್ನು ಸೀಲ್ ಮಾಡಿದ ನಂತರ ಹೊರಗಡೆ ಏನೇ ವಾತಾವರಣ ಇದ್ದರೂ ಕೂಡ ಅದರ ಒಳಗಡೆ ಅದಕ್ಕೆ ಏನು ಒಂದು ಉಷ್ಣಾಂಶ ಬೇಕು ಅದನ್ನು ಮೇಂಟೈನ್ ಮಾಡ್ತಾ ಇರುತ್ತೆ ಈ ಮಣ್ಣಿನ ಗೂಡು. ಸ್ವಲ್ಪ ಏಜ್ ಆದವರು ಇದ್ದರೆ ಅವ್ರು ಹೇಳಿದ ನೀವು ಕೇಳಿರಬಹುದು, ಮಗುವಿನ ನೆತ್ತಿ ಬಿಟ್ಟಿದೆ ಅಂತ ಹೇಳಿ. ಈ ನೆತ್ತಿ ಭಾಗದಲ್ಲಿ ನೆತ್ತಿ ಬಿಡೋದು ಅಂತ ಹೇಳ್ತಾರೆ. ನೆತ್ತಿ ಬಿಡೋದು ಅಂತಂದರೆ ಸುಮಾರು ನಮ್ಮ ಒಂದು ಹೆಬ್ಬೆಟ್ಟೇನಿದೆಯೋ ಇಷ್ಟು ಅಗಲಕ್ಕೆ ಸ್ವಲ್ಪ ಗುಂಡಿ ಆಗುತ್ತೆ. ಈ ರೀತಿ ಆದಾಗ ಮಕ್ಕಳು ಹೆಚ್ಚಾಗಿ ಏನು ಮಾಡ್ತಾರೆ, ಬೇದಿ ಮಾಡುವಂಥದ್ದು ಅಥವಾ ಸರಿಯಾಗಿ ಹಾಲು ಕುಡಿದೇ ಇರುವಂಥದ್ದೆಲ್ಲ ಮಾಡ್ತಾರೆ. ಒಂದು ವೇಳೆ ನೆತ್ತಿ ಬಿಟ್ಟಿರುವಂಥದ್ದು ಏನಾದರೂ ನಿಮಗೆ ಕಂಡು ಬಂದರೆ ನೀವು ಈ ಒಂದು ಹಳ್ಳಿ ಮದ್ದನ್ನು, ಮನೆ ಮದ್ದನ್ನು ನೀವು ಉಪಯೋಗ ಮಾಡಬಹುದು. ಈ ಮದ್ದು ಮಾಡುವಂಥದ್ದು ಬಹಳ ಸಿಂಪಲ್ ಆಗಿರುತ್ತೆ, ಏನೂ ಕಷ್ಟನೇ ಇಲ್ಲ. ಮಗುವಿಗೆ ತನ್ನ ತಾಯಿಯೇ ತನ್ನ ಕೈಯಾರೆ ಮಾಡಿ ಹಾಕ್ಬೋದು. ಅಷ್ಟೊಂದು ಸುಲಭವಾಗಿ ಮಾಡ್ಬೋದಾದಂಥ ಒಂದು ಮನೆಮದ್ದು. ಈ ಒಂದು ಮನೆಮದ್ದಿನ ಸಂಪೂರ್ಣ ವಿಡಿಯೋವನ್ನು ನಮ್ಮ ಫುಡ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿ ಹೋಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಬೋದು. ಹಾಗೆಯೇ ಇದೇ ರೀತಿಯ ಯೂಸ್ಫುಲ್ ಆಗಿರುವಂತಹ ಮಾಹಿತಿಗಾಗಿ ನಮ್ಮ ಪೇಜನ್ನು ಇವಾಗಲೇ ಫಾಲೋ ಮಾಡ್ಕೊಳ್ಳಿ.